ನಿಧಿ ಅಪ್ಕೆ ನಿಕಟ್ ಕಾರ್ಯಕ್ರಮದ ದಿನದಂದು ನಗರದ ರಿಚ್ಮೆಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ 39ನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಪ್ರತಿಭಟನಾಕಾರರು ಕನಿಷ್ಠ ಹೆಚ್ಚುವರಿ ಪಿಂಚಣಿಯನ್ನು 7,500 ರೂಪಾಯಿಗೆ ಹೆಚ್ಚಿಸಬೇಕು, ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು ಹಾಗೂ ಇಪಿಎಸ್ ವ್ಯಾಪ್ತಿಗೆ ಬಾರದ ನಿವೃತ್ತರಿಗೆ 5,000 ರೂಪಾಯಿ ತಕ್ಷಣ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನಾಕಾರರು ಕಚೇರಿ ಆವರಣದಲ್ಲಿ ಹರತಾಳ ನಡೆಸಿ ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದ ಮನ್ಸುಖ್ ಮಾಂಡವಿಯಾ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಉದ್ದೇಶಿಸಿ ಮನವಿ ಪತ್ರವನ್ನು ಸಲ್ಲಿಸಿ ಅದನ್ನು ತಕ್ಷಣವೇ ಸಂಬಂಧಪಟ್ಟವರಿಗೆ ರವಾನಿಸಲು ಅಧಿಕಾರಿಗಳನ್ನು ಆಗ್ರಹಿಸಿದರು. ಸಭೆಯಲ್ಲಿ ಮಾತನಾಡಿದ ನಾಯಕರು, ಇದುವರೆಗೆ 38 ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಲಭಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಗಡುವು ನೀಡಿದರು. ಇಲ್ಲದಿದ್ದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು. ಮದುರೈ ಹಾಗೂ ಕೋಲ್ಕತಾ ಉಚ್ಚ ನ್ಯಾಯಾಲಯಗಳು ಇಪಿಎಸ್ ನಿವೃತ್ತರ ಪರವಾಗಿ ನೀಡಿದ ಆದೇಶಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಆಗ್ರಹಿಸಲಾಯಿತು. ಜಮ್ಶೇಡ್ಪುರದ ಟಾಟಾ ಸ್ಟೀಲ್ ಕಂಪನಿಯ ಇಪಿಎಸ್ ನಿವೃತ್ತರಿಗೆ ನೀಡಿರುವ ಹೆಚ್ಚುವರಿ ಪಿಂಚಣಿ ಮಾದರಿಯನ್ನು ರಾಜ್ಯದ ಸಾರಿಗೆ ನಿಗಮಗಳ ನಿವೃತ್ತರಿಗೂ ವಿಸ್ತರಿಸಬೇಕು ಎಂಬ ಬೇಡಿಕೆಯೂ ಕೇಳಿಬಂತು. ಸಭೆಗೆ ಸಂಘದ ಖಜಾಂಚಿ ಡೋಲಪ್ಪ ಸ್ವಾಗತ ಕೋರಿದರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷ ಬ್ರಹ್ಮಚಾರಿ, ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಹಾಗೂ ಶಂಕರ್ ನಾರಾಯಣ ಸೇರಿದಂತೆ ಹಲವರು ಮಾತನಾಡಿದರು. ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ಮನವಿ ಪತ್ರವನ್ನು ಸ್ವೀಕರಿಸಿ ಪ್ರತಿಭಟನೆಯ ವಿವರಗಳನ್ನು ಕೇಂದ್ರ ಸಚಿವಾಲಯ ಹಾಗೂ ನವದೆಹಲಿಯ ಮೇಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಭರವಸೆ ನೀಡಿದರು. ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ಆರ್ ರಂಗನಾಥ್, ಮನೋಹರ್ ಆರ್, ನಾಗರಾಜ್, ರುಕ್ಮೇಶ್ ಮತ್ತು ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ಈ ಪ್ರತಿಭಟನೆ ಕೇಂದ್ರ ಸರ್ಕಾರ ಮತ್ತು ಇಪಿಎಫ್ಒ ಅಧಿಕಾರಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಪಿಎಸ್ 95 ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘ ನೋಂದಣಿ ಸುಮಾರು 8 ವರ್ಷಗಳಿಂದ ಇಪಿಎಸ್ ಪಿಂಚಣಿದಾರರ ಪಿಂಚಣಿ ಪರಿಷ್ಕರಣೆಗಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತೆ. ನಮ್ಮ ಸಂಘಟನೆಯು ಇತರೆ ಇಪಿಎಸ್ ಪಿಂಚಣಿದಾರರ ಸಂಘಟನೆಗಳ ಜೊತೆಗೂಡಿ ಮತ್ತು ಪ್ರತ್ಯೇಕವಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ಖಾತೆ ಸಚಿವರಾದ ಸುಶ್ರೀ ಶೋಭಾ ಕರಂದ್ಲಾಜೆ ಅವರನ್ನು ಹಾಗೂ ರಾಜ್ಯದ ಹಲವಾರು ಸಂಸದರನ್ನು ಭೇಟಿ ಮಾಡಿ ಪಿಂಚಣಿ ಪರಿಷ್ಕರಣೆಗಾಗಿ ಮನವಿ ಸಲ್ಲಿಸಿರುತ್ತೇವೆ. ಹಾಗೂ ಪ್ರತಿ ತಿಂಗಳ 27ನೇ ತಾರೀಕಿನಂದು ಬೆಂಗಳೂರಿನ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ನಮ್ಮ ಸಂಘದ ವತಿಯಿಂದ ಶಾಂತಿಯುತ ಪ್ರತಿಭಟನೆ ಮಾಡುತ್ತಾ ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಹೆಚ್ಚಿನ ಪಿಂಚಣಿಗಾಗಿ ಮನವಿ ಸಲ್ಲಿಸುತ್ತಾ ಬಂದಿರುತ್ತೇವೆ. ಈವರೆಗೆ 38 ಮನವಿ ಪತ್ರಗಳನ್ನು ಸಲ್ಲಿಸಿ ಭವಿಷ್ಯ ನಿಧಿ ಅಧಿಕಾರಿಗಳ ಮುಖೇನ ಕೇಂದ್ರ ಕಾರ್ಮಿಕ ಸಚಿವರಿಗೆ ಸಲ್ಲಿಸಿರುತ್ತೇವೆ. ಆದರೂ ಸಹ ಈವರೆಗೆ ಯಾವುದೇ ಉತ್ತಮ ಬೆಳವಣಿಗೆ ಆಗಿರುವುದಿಲ್ಲ. ಈ ನಮ್ಮ ಇಳಿ ವಯಸ್ಸಿನಲ್ಲಿ 100 ಇಪಿಎಸ್ ನಿವೃತ್ತರು ವಯಸ್ಸನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿ ಮನವಿ ಪತ್ರ ನೀಡಿದರೂ ಕೇಂದ್ರ ಸರ್ಕಾರವಾಗಲಿ ಭವಿಷ್ಯ ನಿಧಿ ಅಧಿಕಾರಿಗಳಾಗಲಿ ನಮ್ಮ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಚಿಂತಿಸಿದಂತೆ ಕಾಣುತ್ತಿಲ್ಲ. ಹಾಗೂ ದಿನಾಂಕ 4/11/2022 ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪನ್ನ ಸಹ ಯಥಾವತ್ತು ಜಾರಿ ಮಾಡದೆ ವಿನಾಯಿತಿ ಪಡೆದ ಸಂಸ್ಥೆಗಳು ಮತ್ತು ವಿನಾಯಿತಿ ಪಡೆಯದ ಸಂಸ್ಥೆಗಳು ಎಂದು ವಿಂಗಡಿಸಿ ವಿನಾಯಿತಿ ಪಡೆದ ಟ್ರಸ್ಟ್ನಲ್ಲಿ ಭವಿಷ್ಯ ನಿಧಿ ದೇಣಿಗೆಯನ್ನು ನಿರ್ವಹಿಸಿದ ಸಂಸ್ಥೆಗಳ ನಿವೃತ್ತರಿಗೆ ಹೆಚ್ಚುವರಿ ಪಿಂಚಣಿ ನೀಡದೆ ತಾರತಮ್ಯ ಮಾಡುತ್ತಾ ಬಂದಿರುತ್ತಾರೆ. ಆದ್ದರಿಂದ ನಮ್ಮ ಸಂಘವು ಅನಿವಾರ್ಯವಾಗಿ ಪ್ರತಿಭಟನೆ ಹಾದಿ ಹಿಡಿಯಬೇಕಾಗಿರುತ್ತದೆ. ಈ ದಿನ 39ನೇ ದಿನದ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನಾ ಸಭೆಗೆ ವಯಸ್ಸನ್ನು ಲೆಕ್ಕಿಸದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ತಮಗೆಲ್ಲ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕಾರಣಾಂತರದಿಂದ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಈ ದಿನದ ಸಭೆಗೆ ಆಗಮಿಸಲು ಸಾಧ್ಯವಾಗಿರುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ 8 ವರ್ಷಗಳ ನಂತರ ಪ್ರಪ್ರಥಮವಾಗಿ ಈ ಸಭೆ ನಡೆಯುತ್ತಿದೆ. ಅವರಿಗೂ ಸಹ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದ ಆರ್ ಮನೋಹರ್ ರವರು, ಜಂಟಿ ಕಾರ್ಯದರ್ಶಿಗಳಾದ ರುಕ್ಮೇಶ್ ರವರು, ನಾಗರಾಜ್ ರವರು ಹಾಗೂ ಸಹ ಸದಸ್ಯರಾದ ಕೃಷ್ಣಮೂರ್ತಿ ರವರು ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದ ರಂಗನಾಥ್ ರವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಚಂದ್ರೇಗೌಡರು,
ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಬೆಂಬಲ ನೀಡುತ್ತಾ ಬಂದಿರ್ತಾರೆ. ಅವರನ್ನು ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಿರ್ಸಿ ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳಾದ ನಾರಾಯಣರಾವ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನಮ್ಮ ಸಂಘದ ಹೋರಾಟಕ್ಕೆ ಪ್ರಾರಂಭದಿಂದಲೂ ಬೆನ್ನುದ ಬೆಂಬಲ ನೀಡುತ್ತಾ ಬಂದಿರುತ್ತದೆ. ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿರವರು ಹಾಗೂ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಿಗೆ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಶ್ರೀ ಆಂಜನಪ್ಪನವರು, ಶ್ರೀ K. ರಮೇಶ್ ರವರು, ಸತ್ಯನಾರಾಯಣರವರು ಹಾಗೂ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಸಭೆಯನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿಯವರು ಎರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿ ವರ್ಷದಂತೆ 2 ಸಾರಿ ಸಂಸತ್ ಅಧಿವೇಶನ ನಡೀತದೆ. 2 ಸಾರಿ ಸಂಸತ್ ಅಧಿವೇಶನ ನಡೆದಾಗಲೂ ಕೂಡ ನಾವು ನಮ್ಮ ಜಿಲ್ಲೆಯ ಪ್ರತಿಯೊಂದು ಜಿಲ್ಲೆಗೂ ಒಬ್ಬೊಬ್ಬರು MP ಇರ್ತಾರಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ, ಅವ್ರ ಕಡೆ ಹೋಗಿ ರಾಜ್ಯದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಯಥಾ ಪ್ರಕಾರ ನಮ್ಮ ರಾಜ್ಯದಲ್ಲೂ ಕೂಡ ಎಲ್ಲಾ MP ಹತ್ರನೂ ಹೋಗಿ ಮನವಿ ಪತ್ರ ಸಲ್ಲಿಸಿ ನಮ್ಮ ತೊಂದರೆ ಈ ತರ ಇದೆ, ನಮ್ಮ ಸಮಸ್ಯೆ ಈ ತರ ಇದೆ, ನಮ್ಮ ಪೆನ್ಷನ್ ಬರೀ 1000 ರೂಪಾಯಿ, 1100, 1200 ಜಾಸ್ತಿ ಅಂತಂದ್ರೆ 2500ವರೆಗೂ ನಾವು ಪೆನ್ಷನ್ ಕೊಡ್ತಾ ಇದ್ದಾರೆ. ಆದ್ರೆ ನಾವು 60 ವರ್ಷ ವಯಸ್ಸಾಗುವವರೆಗೂ ಸರ್ಕಾರದ ಒಂದು ಅಂಗಸಂಸ್ಥೆ, ಸರ್ಕಾರದ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿದೀವಿ. ಆದ್ರೂ ಕೂಡ ನಮ್ಮ ಒಂದು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ಸಂಸತ್ ಅಧಿವೇಶನದಲ್ಲಿ ಗಮನಿಸಲೇಬೇಕು. ಅದರ ಬಗ್ಗೆ ಪ್ರಶ್ನೆ ಇದ್ದು ನಮ್ಮ ಪರವಾಗಿ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲಾ MP ಹತ್ರ ಮನವಿ ಪತ್ರ ಸಲ್ಲಿಸಿದೀವಿ. ಸುಮಾರು 5 ಸಾರಿ, 6 ಸಾರಿ, 8 ಸಾರಿ ಕೂಡ ಆಗಿದೆ. 16 ವರ್ಷ ಸಂಸ್ಥೆಗಳಲ್ಲಿ, ಕೈಗಾರಿಕೆಗಳಲ್ಲಿ ದುಡಿದೀವಿ. ನಮ್ಮ ಬೆವರಿನ ಫಲವನ್ನು ಯಾಕೆ ಬಿಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಧೈರ್ಯ ಮಾಡಿ ಬರ್ತಾರೆ ಬಂಧುಗಳೇ. ನಾನು ಅದೇ ರೀತಿ ನೋಡಿ ನಿಮ್ಗೆಲ್ಲ ನೆರವಾಗ್ಲಿ ಅಂತೇಳಿ ನೋಡಿ, ಇತರರ ಬಗ್ಗೆ ಚಿಂತನೆ ಮಾಡುವುದೇ ಧರ್ಮ. ಅದು ಕೆಲವರಿಗೆ ಮಾತ್ರ. ಆ ಧರ್ಮ ಎಲ್ಲ ನಶಿಸಿ ಹೋಗ್ತಾ ಇರೋ ಕಾರಣ ಇವತ್ತು ನೀವು ನೋಡಬಹುದು, ಸಾಕಷ್ಟು ಜನ ಮಕ್ಕಳಿಗೆ ಈಗ ಲಂಡನ್, ಜಪಾನ್, ಜರ್ಮನ್ ಅಂತ ಹೇಳಿ ಎಜುಕೇಶನ್ ಕೊಟ್ಟು ಕಳ್ಸಿಬಿಡ್ತಾರೆ. ಅವ್ರಲ್ಲೇ ಇವ್ರಿಲ್ಲೇ. ಆದ್ರೆ ವ್ಯವಸ್ಥೆ ಏನಾಗ್ತಾ ಇದೆ ಸಮಾಜದಲ್ಲಿ, ಸೈನ್ಸ್ ಬದಲಾವಣೆ ಆದಂಗೆಲ್ಲ, ವಿಜ್ಞಾನ ಬದಲಾವಣೆ ಆದಂಗೆಲ್ಲ ಬದಲಾವಣೆ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಹಕ್ಕಿನ ಪಡೆಯುವವರೆಗೂ ನಾವು ಹೋರಾಟ ಮಾಡಬೇಕು ಅನ್ನೋದು ಮಾತ್ರ ಇರಬೇಕು. ಯಾಕೆ going on for the past 3 years, more than 3 years, and whenever you give whatever representation you are giving, all these representations all are being forwarded to our head office, to the Mantri ji. Wherever it is addressed, we are promptly giving and we are acknowledging all these things. But whatever your demands are there, these are to be addressed only by our head office and Government of India. It is the decision lies with only ministry people. So whatever we are here only to implement the decisions taken by the government. Whenever whatever relief comes to you, we will be the first persons to release the relief immediately without any delay from our side. That much I can assure you. And I also respect all people. You are all elderly people. Please don't take. Already it is summer. Please take care of yourself. And we will see that today also it is forwarded to the minister and the concerned authorities immediately, sir. Without any delay. ಈಗ ಇದು ನಾವು 39ನೇ ಅಂದ್ರೆ 39ನೇ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. 39 ಮನವಿ ಪತ್ರಗಳು ಸಲ್ಲಿಸಿದ್ದಾರೆ ಅಂತಾರೆ. 39 ತಿಂಗಳಿಂದ ಸಲ್ಲಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ 4ನೇ ವರ್ಷ ಇದು. 4 ವರ್ಷದಿಂದ ನೀವು ಪ್ರತಿ ತಿಂಗಳು ಕೊಡ್ತಾ ಇರೋದು ನಿಮ್ಮ ಹತ್ರ ಇಟ್ಕೊಂತಾ ಇದ್ದೀರಾ ಅಥವಾ ಅದು ಸಂಬಂಧಿಸಿದ ಏನಾದ್ರು ಡೆಲ್ಲಿಗೆ ಕಳಿಸ್ತಾ ಇದ್ದೀರಾ? ಕಳಿಸ್ತಾ ಇದ್ರೆ ಅಲ್ಲಿಂದ ನಿಮ್ಗೆ ಏನಾದ್ರು ಇದರ ಬಗ್ಗೆ ಮಾಹಿತಿ ಬಂದಿದ್ಯಾ? Ennu bandilla sir, nothing has come. That is an open secret, sir. Open secret. Everybody knows we are in touch with you regularly. You are also in touch with us. So as I said, whatever comes from there, immediately we will inform you. Whether good or bad, I don't know. We will inform you if it is good. Hopefully it should be a good news, because all our our endeavor is to get better relief to you. Because whatever your demand is genuine. ಈಗ ಪ್ರತಿ ತಿಂಗಳು